ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಬಟನನ್ನು ಒತ್ತಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರ. ನಾನು ಇವತ್ತಿನ ಕ್ಲಾಸ್ ಒಳಗಡೆ 2015ರ HSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಅದರ ಒಂದು ಭಾಗವಾಗಿ 76ನೇ ಕ್ವಶನ್ ಏನಿದೆ ಅಂದರೆ, ಒಂದು ಸಾಂಕೇತಿಕ ಭಾಷೆಯಲ್ಲಿ 253 ಎಂದರೆ ಬುಕ್ಸ್ ಆರ್ ಓಲ್ಡ್ ಅಂತೇಳಿದೆ. 546 ಎಂದರೆ ಮ್ಯಾನ್ ಈಸ್ ಓಲ್ಡ್ ಅಂತೇಳಿದೆ. 378 ಎಂದರೆ ಬೈ ಗುಡ್ ಬುಕ್ಸ್ ಅಂತೇಳಿದೆ. ಈ ಸಂಕೇತ ಪದಗಳಲ್ಲಿ 6 ಸೂಚಿಸುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸ್ವಲ್ಪ ಇಲ್ಲೇ ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರ. ನಾವು ಆಲ್ಫಾಬೆಟ್ಸ್ಗಳನ್ನು ಕೊಟ್ಟ ತಕ್ಷಣ ABCDಗೆ ನಂಬರ್ಸ್ಗಳನ್ನು ಕೊಟ್ಕೊಂಡು B 2 ಆಗುತ್ತೆ, A 1 ಆಗುತ್ತೆ, ಹಿಂಗೆ ಇದನ್ನು ಕೊಟ್ಟು ಮಾಡೋಷ್ಟರೊಳಗಡೆ ಸ್ವಲ್ಪ ಸಮಯ ಹೆಚ್ಚು ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇರೆ ರೀತಿಯೊಳಗಡೆ ಯೋಚನೆ ಮಾಡಿ ನೋಡೋಣ. ಏನಂತ, ಈ 3 ಸೆಂಟೆನ್ಸಸ್ಗಳನ್ನು ಒಂದು ಸಾರಿ ಇಲ್ಲಿ ಬರ್ಕೊಂಬಿಡೋಣ. ಬುಕ್ಸ್ ಆರ್ ಓಲ್ಡ್ ಅಂತೇಳಿದೆ, ಹೌದಾ. ಮ್ಯಾನ್ ಈಸ್ ಓಲ್ಡ್ ಅಂತೇಳಿದೆ. ಬೈ ಗುಡ್ ಬುಕ್ಸ್ ಅಂತೇಳಿದೆ. ಬೈ ಗುಡ್ ಬುಕ್ಸ್ ಅಂತೇಳಿದೆ. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ಫಸ್ಟ್ ಸೆಂಟೆನ್ಸು ಮತ್ತು ಎರಡನೇ ಸೆಂಟೆನ್ಸನ್ನು ನೋಡಿದರೆ ಇಲ್ಲಿ ಓಲ್ಡ್ ಅನ್ನೋದೇನಾಗಿದೆ, ಕಾಮನ್ ಆಗಿ ವರ್ಡ್ ಇದೆ. ಓಲ್ಡ್ ಅನ್ನೋದು ಕಾಮನ್ ಆಗಿ ವರ್ಡ್ ಇದೆ. ಸೊ ಹಾಗೆ 253 ಮತ್ತು 546, 253 ಮತ್ತು 546 ಈ ಎರಡೂ ಸಂಖ್ಯೆಗಳಲ್ಲಿ ನಮಗೆ 5 ಕಾಮನ್ ಆಗಿ ಸಿಗುತ್ತೆ ಸ್ನೇಹಿತರೆ. 5 ಏನಾಗಿದೆ, ಕಾಮನ್ ಆಗಿ ಸಿಗುತ್ತೆ. ಹಾಗಾದರೆ ಇಲ್ಲಿ ಓಲ್ಡ್ ಅಂದರೆ 5 ಅಂತೇಳಿ ತೆಗೆದುಕೊಳ್ಳೋಣ. ಇನ್ನು ಬುಕ್ಸ್ ಆರ್ ಓಲ್ಡ್, ಮ್ಯಾನ್ ಈಸ್ ಓಲ್ಡ್ ಬೈ ಗುಡ್ ಬುಕ್ಸ್ ಅಂತೇಳಿದೆ. ಬೈ ಗುಡ್ ಬುಕ್ಸ್ ಅಂತೇಳಿದೆ. ಸೊ ಇಲ್ಲಿ ಫಸ್ಟ್ ಸೆಂಟೆನ್ಸ್ ಒಳಗಡೆ ಬುಕ್ಸ್ ಅನ್ನೋದಿದೆ, ಥರ್ಡ್ ಸೆಂಟೆನ್ಸ್ ಒಳಗಡೆ ಬುಕ್ಸ್ ಅನ್ನೋದು ಕಾಮನ್ ಆಗಿದೆ. ಆದರೆ ಇನ್ನು 253, 378 ಇವು ಎರಡರಲ್ಲಿ 3 ಅನ್ನೋದೇನಾಗಿದೆ, ಕಾಮನ್ ಆಗಿದೆ. 3 ಅನ್ನೋದು ಕಾಮನ್ ಆಗಿದೆ. ಹಾಗಾದರೆ ಇಲ್ಲಿ ಬುಕ್ಸ್ ಅಂದರೆ 3 ಅಂತೇಳಿ ತೆಗೆದುಕೊಳ್ಳೋಣ. ಇನ್ನು 253 ಒಳಗಡೆ 5 ಅಂದರೆ ಓಲ್ಡ್ ಆಗುತ್ತೆ, 3 ಅಂದರೆ ಬುಕ್ಸ್ ಆಗುತ್ತೆ, ಉಳಿದಿರೋದು 1, 2, ಸೊ ಅದು 6 ಆಗುತ್ತೆ. ಆದರೆ ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಸೆಕೆಂಡ್ ಕ್ವಶನ್, ಕೆಳಗಿನ ಗಣಗಳನ್ನು ಗಮನಿಸಿ, ಅದರ ಆಧಾರದ ಮೇಲೆ ಸಂಖ್ಯೆ 1ಕ್ಕೆ ಅಭಿಮುಖವಾದ ಸಂಖ್ಯೆಯನ್ನು, ಅಂದರೆ ಅಪೋಸಿಟ್ ಆಗಿರ್ತಕ್ಕಂತಹ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತೇಳಿದೆ. ಇಲ್ಲಿ ದಾಳದ ಡೈಗ್ರಾಮ್ ತೆಗೆಯೋದಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಈ ಮುಖದಲ್ಲಿ 1 ಇದೆ, ಮೇಲ್ಗಡೆ 4 ಇದೆ, 5 ಇದೆ. ಸೊ ಎರಡನೇ ದಾಳದೊಳಗಡೆ ಈ ಮುಖ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ಸೊ ಇಲ್ಲೇನಾಗಿದೆ, ಕಾಮನ್ ಇದೆ. ಏನು ಕಾಮನ್ ಇದೆ, 4 ಕಾಮನ್ ಇದೆ, 6 ಕಾಮನ್ ಇದೆ. ಸೊ ಇಲ್ಲಿಯೂ ಎರಡನೇ ದಾಳದೊಳಗಡೆ 4 ಕಾಮನ್ ಇದೆ, 6 ಕಾಮನ್ ಆಗಿದೆ. ಸೊ ಈ ಎರಡನೇ ದಾಳವನ್ನು ಸ್ವಲ್ಪ ಈ ಎರಡು ನಂಬರ್ಗಳಿಗೆ ಹೋಲಿಸಿದಾಗ ಇಲ್ಲಿ 4 ಬರುತ್ತೆ, ಇಲ್ಲಿ 6 ಬರುತ್ತೆ, ಇಲ್ಲಿ ಈ ಪ್ಲೇಸ್ ಒಳಗಡೆ 3 ಬರುತ್ತೆ. ಅಂದರೆ 1ರ ಅಭಿಮುಖವಾಗಿರ್ತಕ್ಕಂಥ ನಂಬರ್ ಯಾವುದು ಅಂದರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇದಕ್ಕೆ. ಇನ್ನು ಕ್ವಶನ್ ನಂಬರ್ 78, ಕೋಡ್ ಭಾಷೆಯೊಂದರಲ್ಲಿ ಕುಡ್ಡನ್ನು BNTKC ಅಂತೇಳಿ ಬರೆದಿದೆ ಮತ್ತು ಮಾರ್ಜಿನನ್ನು LZQFHM ಅಂತೇಳಿ ಬರೆಯಲಾಗಿದೆ. ಇದೇ ಕೋಡ್ ಆಧಾರದಲ್ಲಿ ಈ ವರ್ಡನ್ನು, ಮೌಲ್ಡಿಂಗ್ ಅನ್ನೋ ಒಂದು ವರ್ಡನ್ನು ಹೇಗೆ ಬರಿಬಹುದು ಅಂತ ಕೇಳಿದ್ದಾರೆ. ಈ ಎರಡೂ ವರ್ಡ್ಸ್ ಒಳಗಡೆ ಎಮ್ ಇದೆ, O ಇದೆ, U ಇದೆ, L ಇದೆ, D ಇದೆ, I ಇದೆ, N ಇದೆ, G ಇದೆ. ಹಾಗೆ ನಮ್ಗೆ ಈಸಿ ಆಗಿಬಿಡುತ್ತೆ. ಇಲ್ಲಿ ಎಮ್ ಅಂದರೆ L ಅಂತೇಳಿದೆ, ಹೌದಾ. O ಅಂದರೆ ಇಲ್ಲಿದೆ O ಅಂದರೆ N ಅಂತೇಳಿದೆ. U ಅಂದರೆ T ಅಂತೇಳಿದೆ. ಎಲ್ ಅಂದರೆ
ಕೆ ಅಂತೇಳಿದೆ, ಡಿ ಅಂದರೆ ಸಿ ಅಂತೇಳಿದೆ ಸ್ನೇಹಿತರೆ. ಇನ್ನು ಐ ಅಂದರೆ ಸೊ ಇಲ್ಲಿರ್ತಕ್ಕಂಥದ್ದು ಹೆಚ್ಚು, ಎನ್ ಅಂದರೆ ಸೊ ಇಲ್ಲಿರ್ತಕ್ಕಂಥದ್ದು ಎಮ್ಮು, ಇನ್ನು ಜಿ ಅಂದರೆ ಸೊ ಇಲ್ಲಿದೆ ಜಿ, ಸೊ ಇದರ ಪ್ಲೇಸು ಎಫ್ ಅಂದರೆ LNTKCHMF ಅಂದರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಅದಕ್ಕೆ LNTKCHMF ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರು 79. ಫೋಟೋಗ್ರಾಫನ್ನು ತೋರಿಸುತ್ತಾ ಮಹಿಳೆಯೊಬ್ಬಳು ಅದರಲ್ಲಿನ ವ್ಯಕ್ತಿಯೊಬ್ಬರನ್ನು ತೋರಿಸಿ ಹೀಗೆ ಹೇಳುತ್ತಾಳೆ, ಅವನ ಸಹೋದರನ ತಂದೆಯು ನನ್ನ ಅಜ್ಜನ ಏಕೈಕ ಮಗ, ಒಬ್ಬನೇ ಮಗ ಅಜ್ಜನಿಗೆ. ಫೋಟೋದಲ್ಲಿರುವ ವ್ಯಕ್ತಿಗೆ ಮಹಿಳೆಯು ಯಾವ ರೀತಿ ಸಂಬಂಧ ಹೊಂದಿದ್ದಾಳೆ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮಾಡೋಣ, ಮಹಿಳೆ ಹೌದಾ, ಮಹಿಳೆ ಅವನ ಸಹೋದರ ಅಂದರೆ ಫೋಟೋದಲ್ಲಿರ್ತಕ್ಕಂತಹ ವ್ಯಕ್ತಿ, ಅವನ ಅಂದರೆ ಫೋಟೋದಲ್ಲಿರ್ತಕ್ಕಂತಹ ವ್ಯಕ್ತಿ, ಈ ವ್ಯಕ್ತಿಯ ಸಹೋದರ, ಸಹೋದರನ ತಂದೆ, ಈ ಮಹಿಳೆಯ ಅಜ್ಜನ ಅಂದರೆ ಮಹಿಳೆಯ ಅಜ್ಜನ ಏಕೈಕ ಮಗ. ಸೊ ಹೀಗಾಗಿ ಇವರೇನಾಗ್ತಾರೆ ಎಲ್ಲರೂ ಹೀಗಾಗತ್ತೆ ನೋಡಿ ಸ್ನೇಹಿತರೆ. ಮಹಿಳೆ ಫೋಟೋದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ ಈ ವ್ಯಕ್ತಿಯ ಸಹೋದರನ ತಂದೆಯು ಈ ಮಹಿಳೆಯ ಅಜ್ಜನ ಏಕೈಕ ಮಗ ಆಗ್ತಾನೆ. ಹಾಗಾದರೆ ಈ ಮಹಿಳೆ ಸಂಬಂಧದೊಳಗಡೆ ಈ ವ್ಯಕ್ತಿಗೆ ಏನಾಗ್ತಾಳೆ, ಸಹೋದರಿ ಆಗ್ತಾಳೆ ಸ್ನೇಹಿತರೆ. ಇನ್ನೊಂದು ಸಾರಿ ನೋಡ್ಕೊಂಬಿಟ್ರೆ ಏನಾಗುತ್ತೆ ಅಂದ್ರೆ, ಈ ಮಹಿಳೆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತೋರಿಸುತ್ತಾ ಈ ವ್ಯಕ್ತಿಯ ಸಹೋದರನ ತಂದೆ ಅಂದರೆ ಈ ವ್ಯಕ್ತಿಯ ಸಹೋದರನ ತಂದೆ ಮಹಿಳೆಯ ಅಜ್ಜನ ಏಕೈಕ ಮಗ ಅಂದರೆ ನೀವು 3 ಜನ ಏನಾಗ್ತಾರೆ, ಇವರು ಈ ತಂದೆಯ ಮಕ್ಕಳಾಗಿರ್ತಾರೆ. ಅದಕ್ಕೋಸ್ಕರ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಮಹಿಳೆಗೆ ಮಹಿಳೆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಹೋದರ ಆಗಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 80. ಕೆಳಗೆ ಕೊಟ್ಟಿರುವ ತ್ರಿಭುಜದಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ? ಯಾವ ರೀತಿಯ ತ್ರಿಭುಜವನ್ನು ಕೊಟ್ಟಿದ್ದಾರೆ? ಸೊ ಈ ರೀತಿ ಒಂದು ತ್ರಿಭುಜ ಇದೆ ಸ್ನೇಹಿತರೆ. ಈ ತ್ರಿಭುಜದಲ್ಲಿರ್ತಕ್ಕಂತಹ ಒಟ್ಟು ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಒಂದು ರೀತಿ ಒಳಗಡೆ ಬೇರೆ ರೀತಿ ಒಳಗಡೆ ಬದಲಾಯಿಸ್ಕೊಂಬಿಡೋಣ. ಹೇಗೆ? ಸೊ ಈ ರೀತಿ ಬಿಡಿಸ್ಕೊಂಬಿಟ್ಟು, ಸೊ ಇದು ಒಂದು, ಇದು ಎರಡನೇ ತ್ರಿಭುಜ, ಇನ್ನು ಇದು ಮೂರನೇ ತ್ರಿಭುಜ ಆಗುತ್ತೆ. ಸೊ ಇದನ್ನು ಬಿಟ್ಬಿಡಿ, ಏನಕ್ಕಂದರೆ ಇದರೊಳಗಡೆ ಮತ್ತೆ ಭಾಗಗಳಾಗಿದ್ದಾವೆ. ಸೊ ಇದನ್ನು ಹೇಗೆ ಬಿಡಿಸ್ತೀವಿ ಅಂದರೆ 4n+1 ಅಂದರೆ n ಮೀನ್ಸು ಒಟ್ಟು ತ್ರಿಭುಜಗಳು ಅಂದರೆ 4 × 2 + 1 = 9 ತ್ರಿಭುಜಗಳಿದ್ದಾವೆ. ಸೊ ಈ ದೊಡ್ಡ ತ್ರಿಭುಜವನ್ನು ಹಿಡಿದ್ರೆ 10 ಆಗುತ್ತೆ. ಈ ತ್ರಿಭುಜದೊಳಗಡೆ ಮತ್ತೆ ಭಾಗಗಳನ್ನು ಮಾಡಿದ್ದಾರೆ. ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಸೊ ಈ ಹೊರಗಿನ ತ್ರಿಭುಜದೊಳಗಡೆ ಮತ್ತು 6 ಭಾಗಗಳನ್ನು ಮಾಡಿ, ಸೊ ಇದಕ್ಕೆ 6ಅನ್ನು ಸೇರಿಸಿದರೆ ಒಟ್ಟು 15 ತ್ರಿಭುಜಗಳಾಗುತ್ತೆ ಸ್ನೇಹಿತರೆ. 15 ತ್ರಿಭುಜಗಳಾಗುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಆಗಿರುತ್ತೆ ಸ್ನೇಹಿತರೆ. ಇನ್ನು 81ನೇದು, ಒಬ್ಬನು ಪೂರ್ವ ದಿಕ್ಕಿಗೆ 1 ಕಿಮಿ ನಡೆದು ನಂತರ ಅವನು ದಕ್ಷಿಣ ದಿಕ್ಕಿಗೆ ತಿರುಗಿ 5 ಕಿಮಿ ನಡೆಯುತ್ತಾನೆ. ಹಾಗೆಯೇ ಮುಂದುವರೆದು ಮತ್ತು ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ.
ಅಂತಿಮವಾಗಿ ಅವನು ಉತ್ತರ ದಿಕ್ಕಿಗೆ 9 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಆ ವ್ಯಕ್ತಿಯು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? ಅಂದರೆ ಒಬ್ಬನೇನು ಮಾಡ್ತಾ ಇದ್ದಾನೆ ಈಗ, ಸೊ ಇಲ್ಲಿಂದ ಪೂರ್ವ ದಿಕ್ಕಿಗೆ 1 ಕಿಲೋಮೀಟರ್ ಹೋಗ್ತಾನೆ, ಹೌದಾ? ನಂತರ ದಕ್ಷಿಣ ದಿಕ್ಕಿಗೆ ತಿರುಗಿ 5 ಕಿಲೋಮೀಟರ್ ಬರ್ತಾನೆ ಸ್ನೇಹಿತರ. ದಕ್ಷಿಣ ದಿಕ್ಕಿಗೆ ಎಷ್ಟು ಕಿಲೋಮೀಟರ್ ಬರ್ತಾನೆ? 5 ಕಿಲೋಮೀಟರ್ ಬರ್ತಾನೆ. ಹಾಗೆ ಮುಂದುವರೆದು ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ ಹೋಗ್ತಾನೆ. ಇಲ್ಲಿಂದ ಮತ್ತೆ ಪೂರ್ವಕ್ಕೆ ಬರ್ತಾನೆ, 2 ಕಿಲೋಮೀಟರು. ನಂತರ ಅವನು ಉತ್ತರ ದಿಕ್ಕಿಗೆ ತಿರುಗಿ 9 ಕಿಲೋಮೀಟರ್ ಬರ್ತಾನೆ. ಎಷ್ಟು ಕಿಲೋಮೀಟರ್ ಬರ್ತಾನೆ? 9 ಕಿಲೋಮೀಟರು ಬರ್ತಾನೆ ಸ್ನೇಹಿತರೆ. ಆದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂತಹ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿಂದ ಆರಂಭಿಕ ಸ್ಥಾನದಿಂದ ಈಗಿರುವಂತಹ ಸ್ಥಾನಕ್ಕೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು? ಸೊ ಇದನ್ನು ನಾವಿಲ್ಲಿ ತೊಗೊಂಡ್ಬಿಡೋಣ. ಈ ಗ್ಯಾಪ್ ಎಷ್ಟಿದೆ? ಕೆಳಗಡೆದ್ದು 2 ಕಿಲೋಮೀಟರ್ ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಟೋಟಲು 3 ಕಿಲೋಮೀಟರ್ ಆಯಿತು. ಸೊ ಇದನ್ನು ಪೈಥಾಗೋರಸ್ ಥಿಯರಿ ಪ್ರಕಾರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ಇವು ಎರಡು 5 ಕಿಲೋಮೀಟರ್ ಇದೆ. 9 5 ತೆಗೆದ್ರೆ ಸೊ ಇಲ್ಲಿಂದ ಉಳಿಯೋದು 4 ಕಿಲೋಮೀಟರು. ಅಂದರೆ ಇಲ್ಲಿಂದ ಇಲ್ಲಿವರೆಗೂ 4 ಕಿಲೋಮೀಟರ್ ಇದೆ. ಸೊ ಥಿಯರಿ ಏನು ಹೇಳುತ್ತೆ? ಈಕ್ವಲ್ 2 + 1 3 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ ಈಕ್ವಲ್ 9 + 16 = 25. ಸೊ ಕೊನೆಗೆ ಇದರ ವರ್ಗಮೂಲ ತೆಗೆದ್ರೆ 5 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಅಂದರೆ ಆರಂಭಿಕ ಸ್ಥಾನದಿಂದ ಇಲ್ಲಿ ಇರ್ತಕ್ಕಂತಹ ಒಟ್ಟು ಡಿಸ್ಟೆನ್ಸು 5 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಯಾವಾಗಲೂ ನಾವು ಪೈಥಾಗೋರಸ್ ಥಿಯರಿಯನ್ನು ಅಪ್ಲೈ ಮಾಡಿಕೊಂಡ್ರೆ ಈಸಿಯಾಗಿ ಇದಕ್ಕೆ ನಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಇದು ವೆನ್ ಚಿತ್ರ ಆಗಿರುತ್ತೆ. ಕೆಳಗೆ ಕೊಟ್ಟ 4 ಪರ್ಯಾಯ ಚಿತ್ರಗಳಲ್ಲಿ ಭೂಮಿ, ಸೂರ್ಯ, ಚಂದ್ರ ಇವುಗಳ ನಡುವೆ ಅತ್ಯುತ್ತಮ ಸಂಬಂಧ ವ್ಯಕ್ತಪಡಿಸುವ ಚಿತ್ರವನ್ನು ಆಯ್ಕೆ ಮಾಡಿ ಅಂತೇಳಿದೆ ಸ್ನೇಹಿತರೆ. ಹೇಗಿರುತ್ತೆ? ಸೊ ಇಲ್ಲಿ ಸೂರ್ಯ ನಕ್ಷತ್ರ, ಭೂಮಿ ಒಂದು ಗೃಹ ಆಗಿರುತ್ತೆ, ಈ ಚಂದ್ರ ಉಪಗ್ರಹ, ಇದು ಉಪಗ್ರಹ, ಇದು ಗ್ರಹ, ಇದು ನಕ್ಷತ್ರ. ಸೊ ಇದಕ್ಕಿಂತ ಸಣ್ಣದಿದೆ, ಇದಕ್ಕಿಂತ ಸಣ್ಣದು ಇದೆ. ಹಾಗಾದರೆ ಇಲ್ಲಿ ಈ ಒಂದು ವೆನ್ ಚಿತ್ರ ಅಂದರೆ 2015ರ ಒಂದು HSTRನ ಕ್ವಶನ್ ಪೇಪರ್ನ ಒಂದು ವೆನ್ ಚಿತ್ರವನ್ನು ನೋಡಿ ಅಲ್ಲಿ ಸಿ ಆಪ್ಷನ್ ಇದೆ. ಯಾವುದಿದೆ? ಸಿ ಆಪ್ಷನ್ನು ಇದಕ್ಕೆ ರೈಟ್ ಆಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕೆಳಗಿನ ಚಿತ್ರಗಳಲ್ಲಿ ಲಘುಕೋನ ತ್ರಿಭುಜ ಹುಡುಗಿಯರನ್ನು, ವೃತ್ತವು ಅಂಗವಿಕಲ ಮಕ್ಕಳನ್ನು ಮತ್ತು ಆಯತವು ಶಾಲೆಗೆ ಹೋಗುತ್ತಿರುವ ಮಕ್ಕಳನ್ನು ಸೂಚಿಸುತ್ತವೆ. ಚಿತ್ರವನ್ನು ಅಧ್ಯಯನ ಮಾಡಿ 83, 84ನೇ ಪ್ರಶ್ನೆಗೆ ಉತ್ತರಿಸಿ ಅಂತೇಳಿದೆ. ಇದು ಈಸಿಯಾಗಿರ್ತಕ್ಕಂಥದ್ದು. ಆರಾಮಾಗಿ ನಾವು ಐಡೆಂಟಿಫೈಯನ್ನು ಮಾಡ್ಬೋದು. ಸೊ ಅದಕ್ಕಾಗಿ ಇಲ್ಲಿ 2015ರ ಒಂದು HSTRನ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂತಹ ಆ ಒಂದು ಚಿತ್ರವನ್ನು ನೋಡ್ಕೊಂಬಿಡಿ. ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಬಿಡ್ತೀನಿ. ಅಂದರೆ ಶಾಲೆಗೆ ಹೋಗದಿರುವ ಅಂಗವಿಕಲ ಹೆಣ್ಣು ಮಕ್ಕಳು ಎಷ್ಟು ಅಂತ ಯಾರು ಅಂತ ಕೇಳಿದ್ದಾರೆ, ಅಥವಾ ಎಷ್ಟು ಅಂತ ಕೇಳಿದ್ದಾರೆ. ಇಬ್ಬರು ಆಗ್ತಾರೆ ಸ್ನೇಹಿತರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ಅಂಗವಿಕಲರು ಅಲ್ಲದ ಶಾಲೆಗೆ ಹೋಗದಿರುವ ಹುಡುಗಿಯರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಎಷ್ಟು ಜನ ಇದ್ದಾರೆ? ಅದಕ್ಕೆ ಉತ್ತರ ಎ ಆಗಿರುತ್ತೆ ಸ್ನೇಹಿತರೆ, 5 ಜನ ಆಗಿರ್ತಾರೆ. ಇನ್ನು ಕ್ವಶನ್ ನಂಬರ್ 85. ಒಂದು ಕನಿಷ್ಠ ಸಂಖ್ಯೆಯನ್ನು 8, 12, 15, 20 ಇವುಗಳಿಂದ ಭಾಗಿಸಿದಾಗ ಉಳಿಯುವ ಶೇಷ 1 ಆದರೆ ಆ ಕನಿಷ್ಠ ಸಂಖ್ಯೆ ಯಾವುದು? ಇದನ್ನು ಈ 2 ರೀತಿ ಒಳಗಡೆ ನಾವು ಏನನ್ನು ಮಾಡ್ಬೋದು? ಸಾಲ್ವನ್ನು ಮಾಡ್ಬೋದು. ಫಸ್ಟಿಗೆ ಮೊದಲೇ ಮೆಥಡು ಇದರ ಲ ಸ ಅ ತೆಗೆದುಬಿಡೋಣ.
ಲಸ ತೆಗೆದುಬಿಟ್ಟೆ ಅಂದ್ರೆ ಈಸಿ ಆಗಿರುತ್ತೆ. 8, 12, 15, 20 ಇದರ ಲಸ ತೆಗೆದ್ರೆ ಸೊ ಕಾಮನ್ ಆಗಿ 4, 2, 3, 5 ಸೊ ಮತ್ತು 5ರಿಂದ ತೆಗೆದುಬಿಟ್ರೆ 3, 1 ಇಲ್ಲಿ ಮತ್ತು 3ರಿಂದ ತೆಗೆಯೋಣ 2, 1, 1 ಆಗುತ್ತೆ. ಸರಿ, ಇವಾಗೇನೆಲ್ಲ ಗುಣಾಕಾರ ಮಾಡಿದ್ರೆ 4 × 5, 5 × 3, 3 × 2 ಇದು ಟೋಟಲಾಗಿ 120 ಆಗುತ್ತೆ ಸ್ನೇಹಿತರೆ. ಸೊ ಶೇಷ 1ಅನ್ನು ಸೇರಿಸಿದರೆ 121 ಆಗುತ್ತೆ. ಆದರೆ ಆ ಕನಿಷ್ಠ ಸಂಖ್ಯೆ 121, 121 ಆಪ್ಷನ್ ಎ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ನಂಬರ್ಸ್ಗಳಿಂದ ಈ ಆಪ್ಷನ್ಸ್ಗಳನ್ನು ಒಂದು ಸರಿ ಭಾಗಿಸಿ ನೋಡಿಬಿಡ್ರಿ. ಸೊ ಅಲ್ಲಿಗೆ ನಿಮ್ಗೆ ಉತ್ತರನೂ ಸಿಗುತ್ತೆ. ಅಥವಾ ಈ ಮೆಥಡ್ ಏನಾದರೂ ಈಸಿ ಅನಿಸಿದರೆ ಇದನ್ನಾದರೂ ಯೂಸ್ ಮಾಡುವಂತಹ ಕೆಲಸ ಮಾಡಿ. ಆದಷ್ಟು ಈ ಒಂದು ಮೆಥಡ್ನ ಜೊತೆಗೆ ಹೋದ್ರೇ ಚೆನ್ನಾಗಿರುತ್ತೆ, ಟೈಮ್ ಉಳಿಯುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು 86ನೇ ಕ್ವಶನ್ನು, ತಂದೆಯ ಈಗಿನ ವಯಸ್ಸು ಅವನ ಮಗನ 3ರಷ್ಟಿದೆ. ಅವನ ಮಗನ 3ರಷ್ಟಿದೆ. 5 ವರ್ಷಗಳ ಹಿಂದೆ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟಿದ್ದರೆ ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಮಗನ ಈಗಿನ ವಯಸ್ಸೆಷ್ಟು, ತಂದೆ ಮತ್ತು ಮಗ. ಫಸ್ಟಿಗೆ ನಾವೇನು ಮಾಡೋಣ, 5 ವರ್ಷಗಳ ಹಿಂದೆ. ಎಷ್ಟು? 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಸೊ ತನ್ನ ಮಗನ ವಯಸ್ಸಿನ 4ರಷ್ಟಿದೆ. ಮಗನ ವಯಸ್ಸನ್ನು ಎಕ್ಸ್ ಅಂತ ತಗೊಳ್ಳೋಣ. ಇದರ 4ರಷ್ಟು ಅಂದರೆ 4x. ಈಗ ಪ್ರಸ್ತುತ ಬರುತ್ತೆ ಅಂದರೆ 5 ವರ್ಷದ ನಂತರ. ಇದು 5 ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು. ಈಗಂದರೆ 5 ವರ್ಷಗಳ ನಂತರ. ಸೊ ಇದಕ್ಕೆ 4x + 5, x + 5ಅನ್ನು ಸೇರಿಸ್ಕೊಂಬಿಡ್ರಿ. ಸೊ ಈಗಿನ ವಯಸ್ಸು ಮಗನ 3ರಷ್ಟಿದೆ. ಮಗನ 3ರಷ್ಟಿದೆ. 3, 1 ಮಗನ 3ರಷ್ಟಿದೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡೋಣ. 4x + 5 = 3x + 5. 4x + 5 = 3x + 5. ಸೊ x = 15. 3x + 15. ಸೊ x = 10 ಆಗುತ್ತೆ. ಅಂದರೆ ಇಲ್ಲಿ x 10 ಬರುತ್ತೆ. ಸೊ ಈಗೇನು ಕೇಳಿದ್ರೆ ಮಗನ ಈಗಿನ ವಯಸ್ಸು. ಸೊ ಪ್ರಸ್ತುತದೊಳಗಡೆ x + 5. x ಅಂದರೆ ಎಷ್ಟಿದೆ ಇಲ್ಲಿ? 10 ಇದೆ. ಸೊ +5 = 15. ಅಂದರೆ ಮಗನ ಈಗಿನ ವಯಸ್ಸು 15 ಆಗುತ್ತೆ ಸ್ನೇಹಿತರೆ. ಕ್ವಶನ್ ನಂಬರ್ 87, ಕೊಟ್ಟಿರುವ ಸಂಖ್ಯೆಗಳ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 5, 27, 61, 122, 213, 240, 509 ಇವುಗಳಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದು? ಸೊ ಇದಕ್ಕೆ ನಾನು n-3 ಅನ್ನೋ ಒಂದು ಫಾರ್ಮುಲಾನ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಬೇಕಾದಂಗೆ ಬೇರೆ ಬೇರೆ ಮೆಥಡ್ ಒಳಗಡೆನೂ ಸಹ ಇದನ್ನು ಶಾರ್ಟ್ಕಟ್ ಒಳಗಡೆ ಸಾಲ್ವ್ ಮಾಡ್ಕೋಬಹುದು. ಸೊ ಒಂದು ಸಾರಿ ಬೇರೆ ಬೇರೆ ಯಾವುದಾದ್ರೂ ಮೆಥಡ್ಗಳು ಸಿಕ್ತು ಅಂದರೆ ಇವುಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಹೀಗೆ ಬಿಡಿಸ್ಬೇಕು ಅಂತೇಳಿ ನಮ್ಮ ಹತ್ರ ಏನು ರೂಲ್ಸ್ ಇರಲ್ಲ. ಸೊ ಇದನ್ನು 2⁻³ - 3 = ಅಂದರೆ 2 × 2 4, 4 × 2 8, 8 - 3 = 5 ಆಗುತ್ತೆ ಫಸ್ಟ್ ಒನ್ನು. ಹಾಗೆ 3⁻³ = 3 × 3 9, 9 × 3 27, 27 - 3 = 24. ಅಂದರೆ ತಪ್ಪಾಗಿರ್ತಕ್ಕಂಥದ್ದೇ ಸೆಕೆಂಡ್ ಒನ್ನು. ಸೊ ಇಲ್ಲಿ 27ನ ಬದಲಾಗಿ 24 ಬರಬೇಕಾಗಿತ್ತು. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹೇಗೆ ಅಂದ್ಕೋತೀರಿ? ಸೊ ಇಲ್ಲಿ 2 ಆಯಿತು, ಇಲ್ಲಿ 3 ಆಯಿತು. ನೆಕ್ಸ್ಟ್ ನಂಬರ್ ಯಾವುದಿದೆ? 4 ಇದೆ. 4⁻³ - 3 ಏನಾಗುತ್ತೆ? 4 × 4 16, 16 × 4 64, 64 - 3 = 61. ನೆಕ್ಸ್ಟು 5⁻³ - 3. ಸೊ 5 × 5 125 - 3 122 ಕರೆಕ್ಟ್ ಇದೆ. ನೆಕ್ಸ್ಟ್ ನಂಬರ್ ಏನಿದೆ? 6 ಇದೆ.
6 - 3 ಸೊ 216 ಆಗುತ್ತೆ -3 = 213. ಹೀಗಾಗಿ ಇಲ್ಲಿ ತಪ್ಪಾಗಿರ್ತಕ್ಕಂತಹ ಸಂಖ್ಯೆ ಯಾವುದು ಅಂದರೆ 27. ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 88ನೇ ಕ್ವಶನ್ನು, 6/7 ಭಿನ್ನರಾಶಿಯ 2 ಅಂಕಿಗಳಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ಅನುಪಾತ 16/21 ಬರುತ್ತದೆ. ಆ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ ನೋಡೋಣ. ಅಂದರೆ ಆ ಕನಿಷ್ಠ ಸಂಖ್ಯೆ ಯಾವುದು ಅಂತೇಳಿ ಗೊತ್ತಿಲ್ಲ. ಸೊ ಅದನ್ನು ಎಕ್ಸ್ ಅಂತೇಳಿ ತೆಗೆದುಕೊಂಡು ಬಿಡೋಣ. ಸೊ ಇದನ್ನು ಅಂಶಕ್ಕೂ ಮತ್ತು ಛೇದಕ್ಕೂ ಏನು ಮಾಡಬೇಕು, ಕಳೆದಾಗ 6 - x / 7 - x ಅಂತೇಳಿ ಬರುತ್ತೆ. 7 - x ಅಂತೇಳಿ ಈಕ್ವಲ್ ಅನುಪಾತ ಎಷ್ಟಿದೆ, 16/22. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 21 × 6 - x ಈಕ್ವಲ್ 16 7 - x. ಸೊ ಈಗ ಏನಾಗುತ್ತೆ ಸ್ನೇಹಿತರೆ, ಇದು 21 × 6 - x ಹಾಗೆ 16 × 7 - x ಆಗುತ್ತೆ. ಅಂದರೆ 126 - 21x ಈಕ್ವಲ್ಸ್ 112 ಮೈನಸ್ 16x ಆಗುತ್ತೆ. 21x - 16x 126 - 12 ಅಂದರೆ 5x ಈಕ್ವಲ್ಸ್ 14. ಸೊ x 14/5 ಅಂದರೆ ಸೊ 2.8 ಆಗುತ್ತೆ ಸ್ನೇಹಿತರೆ. 5 10 4 ಉಳಿಯುತ್ತೆ. ಸೊ ಪಾಯಿಂಟ್ ಕೊಟ್ಟು 40 ಆಗುತ್ತೆ. 5 40 ಆಗುತ್ತೆ. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಇನ್ನು 89, ಸಮಾರಂಭವೊಂದರಲ್ಲಿ ಪ್ರತಿಯೊಬ್ಬರು ಪರಸ್ಪರ ಹಸ್ತಲಾಘವ ಮಾಡುತ್ತಾರೆ. ಒಟ್ಟು ಹಸ್ತಲಾಘವಗಳ ಸಂಖ್ಯೆ 66 ಆದರೆ ಸಮಾರಂಭದಲ್ಲಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟು? ಒಂದು ಫಂಕ್ಷನ್ ನಡೆದಿರುತ್ತೆ. ಸೊ ಆ ಫಂಕ್ಷನ್ ಒಳಗಡೆ ಎಲ್ಲರೂ ಶೇಕ್ ಹ್ಯಾಂಡ್ ಮಾಡ್ತಾರೆ. ಆ ಶೇಕ್ ಹ್ಯಾಂಡ್ ಮಾಡಿರ್ತಕ್ಕಂಥ ಸಂಖ್ಯೆ ಎಷ್ಟಾಗಿರುತ್ತೆ, 66 ಆಗಿರುತ್ತೆ. ಆದರೆ ಅಲ್ಲಿ ಇದ್ದಿರ್ತಕ್ಕಂತಹ ಒಟ್ಟು ವ್ಯಕ್ತಿಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಕಾಂಬಿನೇಷನ್ ಒಳಗಡೆ ತೆಗೆದುಕೊಳ್ಳೋಣ. ಸೊ ಕಾಂಬಿನೇಷನ್ ಒಳಗಡೆ ಸಮಾರಂಭವೊಂದರಲ್ಲಿ ಪ್ರತಿಯೊಬ್ಬರು ಪರಸ್ಪರ ಹಸ್ತಲಾಘವ ಮಾಡುತ್ತಾರೆ. ಒಟ್ಟು ಹಸ್ತಲಾಘವಗಳ ಸಂಖ್ಯೆ 66 ಆದರೆ ಸಮಾರಂಭದಲ್ಲಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬಿಡೋಣ. ಫಸ್ಟಿಗೆ 10 2 ತೆಗೆದುಕೊಳ್ಳೋಣ. ಏನಾಗುತ್ತೆ, 10 × 9 = 2/1 90/2. ಸೊ ಇದು ಬರಲ್ಲ. ಇನ್ನು ಆಪ್ಷನ್ ಡಿ ಇದೆ. 12 ಕಾಂಬಿನೇಷನ್ 2 12 × 11 2 × 1 = 132/2. ಸೊ ಇದನ್ನು ಮಾಡಿ ನೋಡೋಣ. 2 12 1 ಮತ್ತು ಉಳಿಯುತ್ತೆ. 2 12 ಅಂದರೆ ಸೊ 66 ಹಸ್ತಲಾಘವಗಳು. ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಆಗಿರುತ್ತೆ ಸ್ನೇಹಿತರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಡಿ ಆಗಿರುತ್ತೆ. ಥ್ಯಾಂಕ್ ಯು ಟು ಎವ್ರಿವನ್ for watching this one video class, and also so in the next class we will see the further examples or further questions of 2025's HSTR question paper of mental ability. Until then, thank you.